ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಮೇಕೆದಾಟು ಪಾದಯಾತ್ರೆಯ ವಿಚಾರದಲ್ಲಿ ಸರ್ಕಾರದಲ್ಲೇ ದ್ವಂದ್ವ ನಿಲುವು ಕಾಣಿಸ್ತಾ ಇದೆ. ಅನುಮತಿ ಕೊಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಅನುಮತಿ ಕೊಟ್ಟಿದೆ ಬಿಬಿಎಂಪಿ. ಬೆಂಗಳೂರಲ್ಲಿ ಸಮಾರೋಪ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಅನುಮತಿಯನ್ನ ಕೊಟ್ಟಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿಗೆ ಬಿಬಿಎಂಪಿ ಅನುಮತಿಯನ್ನ ಕೊಟ್ಟಿದೆ. ಸರ್ಕಾರ ಹಲವು ದಿನಗಳಿಂದ ಹೇಳ್ತಾ ಇದ್ದು, ನಾವು ಯಾವುದೇ ರೀತಿಯ ಅನುಮತಿಯನ್ನ ಕೊಟ್ಟಿಲ್ಲ, ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನೀತಿ ನಿಯಮಗಳನ್ನು ರೂಪಿಸಲಾಗಿದೆ, ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇತ್ತು. ಆದ್ರೆ ಬಿಬಿಎಂಪಿ ಸಮಾರೋಪ ಸಮಾರಂಭಕ್ಕೆ ಈಗ ಪರ್ಮಿಷನ್ ಅನ್ನ ಕೊಟ್ಟಿದೆ. ಜನವರಿ 18 ಅಂದ್ರೆ 18ರಂದು 2 ದಿನಗಳ ಕಾಲ ಅನುಮತಿಯನ್ನ ನೀಡಲಾಗಿದ್ದು, ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದ ಬಳಕೆಗೆ ಬಿಬಿಎಂಪಿ ಅನುಮತಿ ಕೊಟ್ಟಿದೆ. ಭದ್ರತಾ ಠೇವಣಿ 30,000 ಡಿಡಿಯನ್ನ ಪಡೆದು ಅನುಮತಿಯನ್ನ ನೀಡಿದ್ದು, ಹಲವು ಷರತ್ತುಗಳ ಮೂಲಕ ಕಾಂಗ್ರೆಸ್ಗೆ ಅನುಮತಿಯನ್ನ ನೀಡಿದೆ ಬಿಬಿಎಂಪಿ. ಬಿಬಿಎಂಪಿ ಕೊಟ್ಟಿರುವಂತಹ ಈ ಒಂದು ಅನುಮತಿ ಪತ್ರ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸರ್ಕಾರ ಯಾವ ರೀತಿಯಂತಹ ದ್ವಂದ್ವ ನಿಲುವನ್ನ ಇಲ್ಲಿ ತಾಳ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಇಲ್ಲಿ ಸರ್ಕಾರ ಒಂದ್ ಕಡೆ ಈ ರೀತಿಯ ಪಾದಯಾತ್ರೆ ಮಾಡಬೇಡಿ, ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾವು ಅನುಮತಿ ಕೊಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದ್ ಕಡೆ ಸಮಾರೋಪ ಸಮಾರಂಭಕ್ಕೆ 2 ದಿನಗಳ ಕಾಲ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಅನುಮತಿಯನ್ನ ಬಿಬಿಎಂಪಿ ಕೊಟ್ಟಿದೆ. ಹಾಗಾದ್ರೆ ಏನಿದು? ಸರ್ಕಾರಕ್ಕೆ ಒಂದು ರೀತಿಯಾದಂತಹ ನಿರ್ದಿಷ್ಟವಾದಂತಹ ಒಂದೇ ನಿಲುವನ್ನ ತಾಳೋದಕ್ಕೆ ಸಾಧ್ಯ ಆಗಿಲ್ವಾ? ಇದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ಲಾಗ್ತಾ ಇದೆಯಾ? ಎಲ್ಲ ಜನರ ಮುಂದೆ ಒಂದೇ ಹೇಳೋದು, ಆ ನಂತರ ತಾವು ಒಳಗಡೆಯಾಗಿ ಬೇರೆಯದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡೋದಾ? ಹಾಗಾದ್ರೆ ಸರ್ಕಾರವೇ ಒಂದು ನಿರ್ದಿಷ್ಟವಾದಂತಹ ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಜನವರಿ 17, 18 ಅಂದ್ರೆ 2 ದಿನಗಳ ಕಾಲ ಅನುಮತಿಯನ್ನ ಈಗ ಪಡೆದುಕೊಂಡಿದೆ ಈ ಒಂದು ಸಮಾರೋಪ ಸಮಾರಂಭವನ್ನ ಮಾಡೋದಕ್ಕಾಗಿ. 9ರಿಂದ 19ರವರೆಗೂ ಕೂಡ ಈ ಒಂದು ಪಾದಯಾತ್ರೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ 11 ದಿನಗಳ ಕಾಲ ಪಾದಯಾತ್ರೆಗೆ ಈಗ ಪಾದಯಾತ್ರೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭವನ್ನ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ನಡೆಸೋದಕ್ಕೆ ಕೂಡ ಈಗ ಪರ್ಮಿಷನ್ ಅನ್ನ ಆಲ್ರೆಡಿ ಕೆಪಿಸಿಸಿ ಪಡ್ಕೊಂಡಿದೆ. ಕೊರೋನಾ ಹೆಚ್ಚಾದ್ರೆ ಅನುಮತಿ